ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SRTV ಕನ್ನಡ ಚಾನಲ್ಗೆ ಸ್ವಾಗತ. ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಕಟ್ಟಿಕೊಳ್ಳಬೇಕು ಎಂಬ ಕನಸು ಇದ್ದೇ ಇರುತ್ತದೆ. ಸ್ವಂತ ಮನೆ ಕಟ್ಟಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಪ್ರತಿಯೊಬ್ಬರು ತುಂಬ ಕಷ್ಟಪಡ್ತಾರೆ. ಸಿಟಿಗಳಲ್ಲಿ ಸ್ವಂತ ಮನೆ ಕಟ್ಟಿಕೊಳ್ಳೋದು ಅಂದರೆ ತುಂಬಾನೇ ಕಷ್ಟದ ಕೆಲಸ. ದೊಡ್ಡ ನಗರ ಪಟ್ಟಣಗಳಲ್ಲಿ ಮನೆ ಭೂಮಿ ಎಲ್ಲ ಕೂಡ ತುಂಬ ಕಾಸ್ಟ್ಲಿ. ಆದರೆ ವಾಸ್ತುಶಾಸ್ತ್ರದಲ್ಲಿ ಸ್ವಂತ ಮನೆ ಕನಸು ನೆರವೇರಿಸಿಕೊಳ್ಳಲು ಕೆಲವು ಪರಿಹಾರಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಅನುಸರಿಸಿದರೆ ನೀವು ಬಹುಬೇಗನೆ ಸ್ವಂತ ಮನೆ ಕಟ್ಟಿಕೊಳ್ಳಬಹುದು. ಈ ಚಿಕ್ಕ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ತರುತ್ತದೆ. ಬಾಡಿಗೆ ಮನೆಯಿಂದ ಬೇಗನೆ ಸ್ವಂತ ಮನೆಗೆ ಬದಲಾಗ್ತೀರಿ. ಹಾಗೆ ನೀವು ವಾಸವಿರುವ ಮನೆಯಲ್ಲಿ ಕೆಲವು ವಾಸ್ತು ನಿಯಮಗಳನ್ನು ಅನುಸರಿಸಿದರೆ ಒಳ್ಳೆಯದು ನಡೆಯುತ್ತದೆ. ಈ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. 1. ಸ್ವಂತ ಮನೆಗಾಗಿ ನಿಮಗೆ ಮೊದಲು ಶನಿದೇವರ ಅನುಗ್ರಹ ಬೇಕಾಗುತ್ತದೆ. ಹಾಗಾಗಿ ಮೊದಲು ನೀವು ಶನಿದೇವರನ್ನು ಒಲಿಸಿಕೊಳ್ಳಬೇಕು. ಪಶ್ಚಿಮ ದಿಕ್ಕನ್ನು ಶನಿದೇವರ ದಿಕ್ಕೆಂದು ಪರಿಗಣಿಸಲಾಗಿದೆ. ಹಾಗಾಗಿ ಪ್ರತಿ ಶನಿವಾರದಂದು ನಿಮ್ಮ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಒಂದು ದೀಪ ಇಟ್ಟು ಶನಿ ಸ್ತೋತ್ರವನ್ನು ಓದಬೇಕು. ನಿಮ್ಮ ಮನಸ್ಸಿನಲ್ಲಿ ಸ್ವಂತ ಮನೆ ಕಟ್ಟಿಕೊಳ್ಳುವಂತೆ ಅನುಗ್ರಹಿಸು ಎಂದು ಶನಿದೇವರನ್ನು ಬೇಡಿಕೊಳ್ಳಬೇಕು. ಈ ರೀತಿ ಮಾಡುತ್ತಾ ಇದ್ದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಸ್ವಂತ ಮನೆಯ ಕನಸು ನೆರವೇರುತ್ತದೆ. 2. ಸ್ವಂತ ಮನೆ ಕನಸು ನೆರವೇರಿಸಿಕೊಳ್ಳಲು ಪ್ರತಿ ಮಂಗಳವಾರ ಬಿಳಿ ಹಸುವಿಗೆ ಬೇಳೆ ಹಾಗೂ ಬೆಲ್ಲವನ್ನು ತಿನ್ನಿಸಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ನೀವು ಬೇಡಿದ ಕೋರಿಕೆ ನೆರವೇರುತ್ತದೆ. ಬೆಡ್ರೂಮ್ನಲ್ಲಿ ಎಂತಹ ಪರಿಸ್ಥಿತಿಯಲ್ಲೂ ಟಿವಿ ಇಡಬಾರದು. 3. ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗಬೇಕು ಎಂದು ಕನಸು ಕಾಣುತ್ತಿರುವವರು ನೀವು ಪ್ರಸ್ತುತ ವಾಸವಿರುವ ಮನೆಯಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ತಾಮ್ರದಿಂದ ತಯಾರಿಸಿದ ಯಾವುದೋ ಒಂದು ಅಲಂಕಾರಿಕ ವಸ್ತು ಇಡಬೇಕು. ಈ ರೀತಿ ಮಾಡಿದರೆ ಶನಿದೇವರ ಅನುಗ್ರಹ ಲಭಿಸುತ್ತದೆ. ಶನಿದೇವರ ಅನುಗ್ರಹ ಇದ್ದರೆ ಸ್ವಂತ ಮನೆ ಕನಸು ಬೇಗನೆ ಈಡೇರುತ್ತದೆ. 4. ದೇವರ ಮನೆ ಸಪರೇಟ್ ಆಗಿ ಇಲ್ಲದವರು ಹನುಮಂತನ ಫೋಟೋ ಇಡಬಾರದು. ಮನೆ ಮುಂದೆ ಕುಂಬಳಕಾಯಿ ಕಟ್ಟುವುದರಿಂದ ಮನೆಯೊಳಗೆ ಪ್ರವೇಶಿಸುವ ನಕಾರಾತ್ಮಕ ಶಕ್ತಿಯನ್ನು ಕುಂಬಳಕಾಯಿ ತನ್ನೊಳಗೆ ಎಳೆದುಕೊಳ್ಳುತ್ತದೆ. ಒಂದು ಗಾಜಿನ ಬಟ್ಟಲಿಯಲ್ಲಿ ಕೆಲವು ಕೆಂಪು ಗುಲಾಬಿ ದಳಗಳನ್ನು ಹಾಕಿ ಅದರಲ್ಲಿ ಸ್ವಲ್ಪ ನೀರು ಹಾಕಿ ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಇಡಬೇಕು. ಇದು ನಿಮ್ಮ ಮನೆಗೆ ಸಂಪತ್ತು, ಅದೃಷ್ಟ ತರುತ್ತದೆ. 5. ನಿಮ್ಮ ಮನೆ ಆವರಣಕ್ಕೆ ಬಂದಂಥ ಪಕ್ಷಿಗಳಿಗೆ ಅಕ್ಕಿ ಕಾಳು ಧಾನ್ಯಗಳು ಹಾಕುವುದು, ನೀರಿಡುವುದು ಮಾಡಿದರೂ ಕೂಡ ನಿಮ್ಮ ಸ್ವಂತ ಮನೆ ಕನಸು ನೆರವೇರುತ್ತದೆ. ಆ ರೀತಿ ಮಾಡಲು ಸಾಧ್ಯವಾಗದವರು ಕಾಗೆಗಾದರೂ ಅನ್ನ ಹಾಕಬೇಕು. ಆಗಲೂ ಕೂಡ ನಿಮ್ಮ ಕೋರಿಕೆ ಬೇಗನೆ ಈಡೇರುತ್ತದೆ. 6. ಬಾಡಿಗೆ ಮನೆಯಲ್ಲಿ ವಾಸವಿರುವವರಿಗೆ ವಾಸ್ತು ಬಗ್ಗೆ ಅಷ್ಟೊಂದು ನಂಬಿಕೆ ಇರುವುದಿಲ್ಲ, ಆಸಕ್ತಿ ಕೂಡ ಇರುವುದಿಲ್ಲ. ಇದೇನು ನಮ್ಮ ಸ್ವಂತ ಮನೇನ, ವಾಸ್ತು ನೋಡೋಕೆ ಅನ್ನೋ ಭಾವನೆ ಜಾಸ್ತಿ ಇರುತ್ತೆ. ಆದರೆ ಆ ಭಾವನೆ ತುಂಬಾ ತಪ್ಪು. ನೀವು ಬಾಡಿಗೆ ಮನೆಯಲ್ಲಿದ್ದರೂ, ಲೀಸ್ ಮನೆಯಲ್ಲಿದ್ದರೂ, ಸ್ವಂತ ಮನೆಯಲ್ಲಿದ್ದರೂ ವಾಸ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಕನ್ನಡಿಯನ್ನು ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿಡಬೇಕು. ಈ ರೀತಿ ಇಡುವುದರಿಂದ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ. ಬಾಗಿಲಿಗೆ ನೇರವಾಗಿ ಕನ್ನಡಿಯನ್ನು ಇಡಲೇಬಾರದು. ಈ ರೀತಿ ಇಟ್ಟರೆ ನಿಮಗೆ ಕಷ್ಟಗಳು ತಪ್ಪಿದ್ದಲ್ಲ. ಹಾಗೆ ಅಡುಗೆ ಮನೆಯಲ್ಲಿ ಕೂಡ ಕನ್ನಡಿ ಇಡಬಾರದು. 7. ವಾಸ್ತು ಪ್ರಕಾರ ಸೂರ್ಯ ಅಸ್ತಮಿಸಿದ ನಂತರ, ಅಂದರೆ ಸೂರ್ಯ ಮುಳುಗಿದ ನಂತರ ಮನೆ ಗುಡಿಸಬಾರದು. ಏಕೆಂದರೆ ಸೂರ್ಯಾಸ್ತದ ಸಮಯದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರುತ್ತಾಳೆ. ಹಾಗಾಗಿ ಆ ಸಮಯದಲ್ಲಿ ಮನೆ ಗುಡಿಸುತ್ತಾ ಇದ್ದರೆ ಲಕ್ಷ್ಮೀದೇವಿ ಮನೆಯೊಳಗೆ ಕಾಲಿಡುವುದಿಲ್ಲ. ಮನೆ ಮುಖದ್ವಾರದ ಮುಂದೆ ಗಿಡ, ಮರ,
ವಿದ್ಯುತ್ ಸ್ತಂಭ ಇರಬಾರದು. ಉಪ್ಪು ನೀರಿನಿಂದ ಮನೆ ಶುಭ್ರಪಡಿಸಿಕೊಳ್ಳಿ. ಅಂದರೆ ಮನೆ ಒರೆಸುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಮನೆ ಶುಭ್ರಪಡಿಸಿ. ಇದು ನಿಮಗೆ ಅದೃಷ್ಟ ತಂದುಕೊಡುತ್ತದೆ. 8. ನಿಮ್ಮ ಮನೆ ಹಾಲ್ನಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋ ಇಟ್ಟುಕೊಂಡರೆ ಮನೆಯಲ್ಲಿ ಗ್ರಹದೋಷಗಳು, ಅನಿಷ್ಟಗಳು, ಅಕಾಲ ಮೃತ್ಯು ಮುಂತಾದ ದೋಷಗಳೆಲ್ಲ ಹೊರಟು ಹೋಗುತ್ತದೆ. ಬೆಡ್ರೂಮ್ನಲ್ಲಿ ರಾಧಾಕೃಷ್ಣರ ಫೋಟೋ ಇಟ್ಟುಕೊಂಡರೆ ದಂಪತಿಗಳ ಮಧ್ಯೆ ಮನಸ್ತಾಪ, ಕುಟುಂಬ ಕಲಹಗಳು ಕಡಿಮೆಯಾಗಿ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. 9. ಆಮೆ ವಿಗ್ರಹ ದೇವರ ಕೋಣೆಯಲ್ಲಿ ತಪ್ಪದೆ ಇಟ್ಟುಕೊಳ್ಳಬೇಕೆಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಆಮೆ ಸುದೀರ್ಘ ಆಯಸ್ಸನ್ನು ಹೊಂದಿದೆ. ಗೆಲುವಿನ ಜೀವನ, ಒಳ್ಳೆ ಆರೋಗ್ಯಕ್ಕಾಗಿ ಆಮೆ ವಿಗ್ರಹವನ್ನು ದೇವರ ಮನೆಯಲ್ಲಿ ಇರಿಸಬೇಕು. 10. ಬಾಡಿಗೆ ಮನೆಯಲ್ಲಿ ಇದ್ದರೂ ಸರಿ, ಆಗ್ನೇಯ ದಿಕ್ಕಿನಲ್ಲಿ ಮಾತ್ರವೇ ಅಡುಗೆ ಮನೆ ಇರುವಂತೆ ನೋಡಿಕೊಳ್ಳಿ. ಮನೆ ಆವರಣದಲ್ಲಿ ಗೋರಂಟಿ ಗಿಡ ಇರಬಾರದು. ಉತ್ತರ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಬೆಳೆಸುವುದರಿಂದ ನಿಮ್ಮ ಸಂಪತ್ತು ಬೆಳೆಯುತ್ತದೆ. 11. ಬಾಡಿಗೆ ಮನೆಯಲ್ಲಿರಲು ಕಿರಿಕಿರಿಯಾಗಿ ಸ್ವಂತ ಮನೆಯ ಆಸೆ ನಿಮ್ಮನ್ನು ಕಾಡುತ್ತಿದ್ದರೆ ನೀವೀಗ ವಾಸವಿರುವ ಮನೆಯಲ್ಲಿ ಶ್ರೀ ಯಂತ್ರವನ್ನು ಪ್ರತಿಷ್ಠಾಪಿಸಿ ಪ್ರತಿದಿನ ಅದನ್ನು ಪೂಜಿಸಬೇಕು. ಈ ರೀತಿ ಮಾಡಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಅದರ ಫಲದಿಂದ ನಿಮ್ಮ ಸ್ವಂತ ಮನೆ ಕನಸು ನೆರವೇರಲು ದಾರಿ ಸುಲಭವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಲು ಪೂರ್ವದ ಕಡೆ ಮುಖ ಮಾಡಿ ಕುಳಿತುಕೊಂಡು ಓದಬೇಕು. ಸೂರ್ಯ ಹುಟ್ಟುವ ಮುಂಚೆಯೇ ಮನೆ ಶುಭ್ರಪಡಿಸಿಕೊಳ್ಳಬೇಕು. ಸೂರ್ಯ ನೆತ್ತಿಯ ಮೇಲೆ ಬಂದ ನಂತರ ಎದ್ದು ಮನೆ ಶುಭ್ರಪಡಿಸಿದರೆ ದರಿದ್ರ ಲಕ್ಷ್ಮಿ ನಿಮ್ಮನ್ನು ಹಿಂಬಾಲಿಸುತ್ತಾಳೆ. 12. ಮನೆಯಲ್ಲಿ ಯಾರೂ ಕೂಡ ತಲೆ ದಿಂಬಿನ ಮೇಲೆ ಕುಳಿತುಕೊಳ್ಳಬಾರದು. ಪುರುಷರು ಮಂಗಳವಾರ ಗಡ್ಡ ಬೋಳಿಸಬಾರದು. 13. ನಿಮ್ಮ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ದೇವರ ಮನೆ ಇರುವಂತೆ ನೋಡಿಕೊಳ್ಳಿ. ಬೆಳಿಗ್ಗೆ ಹಾಗೂ ಸಂಜೆ 2 ಹೊತ್ತು ಪೂಜೆ ಮಾಡಬೇಕು. ಈಶಾನ್ಯ ದಿಕ್ಕಿನಲ್ಲಿ ನೀರಿನ ಮಡಕೆ ಇಡಬೇಕು. ಇದರಿಂದ ಕೂಡ ಸ್ವಂತ ಮನೆ ಕನಸು ನೆರವೇರುವ ಅವಕಾಶ ಇರುತ್ತದೆ. ಪೊರಕೆ, ಮಾಪ್, ಚಪ್ಪಲಿ, ಶೂ ಇವುಗಳನ್ನು ಎಂತಹ ಪರಿಸ್ಥಿತಿಯಲ್ಲೂ ಮೆಟ್ಟಿಲುಗಳ ಕೆಳಗೆ ಇಡಬಾರದು. 14. ಸ್ವಂತ ಮನೆ ಬೇಗನೆ ಕಟ್ಟಿಕೊಳ್ಳಲು ಅಥವಾ ಕೊಂಡುಕೊಳ್ಳಲು ಒಂದು ಬೇವಿನ ಮರದ ತುಂಡಿನಿಂದ ಚಿಕ್ಕ ಮನೆಯೊಂದನ್ನು ತಯಾರಿಸಿ ನಿಮ್ಮ ದೇವರ ಕೋಣೆಯಲ್ಲಿ ಇರಿಸಬೇಕು. ಈ ರೀತಿ ಮಾಡಿದರೆ ನೀವು ಬೇಗನೆ ಸ್ವಂತ ಮನೆಗೆ ಯಜಮಾನರಾಗುತ್ತೀರಿ. 15. ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಮನೆಯಲ್ಲಿ ತಪ್ಪದೆ ಆಲೋವೆರಾ ಗಿಡ ಬೆಳೆಸಬೇಕು. ಬಾತ್ರೂಮ್ನಲ್ಲಿ ಬಕೆಟ್ ಒಳಗೆ ಯಾವಾಗಲೂ ಸ್ವಲ್ಪ ನೀರಾದರೂ ಇಟ್ಟಿರಬೇಕು. ಬಕೆಟ್ ಖಾಲಿ ಇದ್ದರೆ ಉಲ್ಟಾ ಮಾಡಿ ಇಡಬೇಕು. ಸ್ನಾನ ಮಾಡುವಾಗ ಅರ್ಧ ನೀರು ಬಕೆಟ್ನಲ್ಲೇ ಬಿಟ್ಟು ಬರಬಾರದು. ಹೊಸ ನೀರು ತುಂಬಿರಬೇಕು ಅಥವಾ ಬಕೆಟ್ ಉಲ್ಟಾ ಮಾಡಿ ಇಡಬೇಕು. 16. ಮನೆ ಮುಖದ್ವಾರದ ಬಳಿ ಆನೆ ಬೊಂಬೆಗಳನ್ನು ಇಟ್ಟರೆ ದುಷ್ಟ ಶಕ್ತಿಗಳು ನಿಮ್ಮ ಮನೆಯೊಳಗೆ ಪ್ರವೇಶಿಸುವುದಿಲ್ಲ. ಆರ್ಥಿಕ ಸಮಸ್ಯೆಯಿಂದ ಬಳಲುವವರು ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟವಾದ ತೆಂಗಿನಕಾಯಿಯನ್ನು ಒಡೆದು ಪ್ರತಿ ಶುಕ್ರವಾರ ಪೂಜೆಯಲ್ಲಿ ಬಳಸಬೇಕು. ಸಾಲದ ಬಾಧೆ ಹೋಗಲು ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಬೇಕು. ಮನೆಯಲ್ಲಿ ಗಲಾಟೆ ಕಡಿಮೆಯಾಗಲು ಅರಳೆಣ್ಣೆಯಿಂದ ದೀಪ ಹಚ್ಚಬೇಕು. ಲಕ್ಷ್ಮೀ ಕಟಾಕ್ಷಕ್ಕಾಗಿ ಹಸು ತುಪ್ಪದಿಂದ ದೀಪ ಹಚ್ಚಬೇಕು. 17. ಮನೆಯಲ್ಲಿ ವಾಸ್ತು ನಿಯಮಗಳು ಪಾಟಿಸದಿದ್ದರೆ ಅನೇಕ ಸಮಸ್ಯೆಗಳು ಬರುತ್ತವೆ. ಆರ್ಥಿಕವಾಗಿ ತುಂಬಾ ನಷ್ಟ ಎದುರಿಸಬೇಕಾಗುತ್ತದೆ. ಹಾಗಾಗಿ ಈಗ ನಾನು ಹೇಳಿದಂಥ ಸುಲಭ ಮಾರ್ಗಗಳನ್ನು ಅನುಸರಿಸಿದರೆ ಸುಖ ಸಂತೋಷದಿಂದ ಬದುಕಬಹುದು, ಐಶ್ವರ್ಯ ಪಡೆಯಬಹುದು, ಬೇಗನೆ ಸ್ವಂತ ಮನೆ ಕಟ್ಟಿಕೊಳ್ಳಬಹುದು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.